ನಮಸ್ತೆ ಫ್ರೆಂಡ್, ಎಲ್ಲರಿಗೂ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗೂ ಒಂದೇ ಥರ ತಿಂದು ಎಲ್ಲರಿಗೂ ಬೇಜಾರಾಗಿದ್ದರೆ ಫ್ರೆಂಡ್, ಈ ಥರ ಒಮ್ಮೆ ಬಾಯ್ಲರ್ ಕೋಳಿಲಿ ಮಾಡ್ಕೊಳ್ಳಿ ಫ್ರೆಂಡ್. ಹಳ್ಳಿ ಸ್ಟೈಲಲ್ಲಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಮಾಡೋದು ಹೇಗೆ ನೋಡೋಣ. ಒಂದು ಜಾರಿಗೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ, ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ಫ್ರೆಂಡ್. ತರ್ತರಿಯಾಗಿ ರುಬ್ಕೋಬೇಡಿ, ಹಾಗೆ ರುಬ್ಕೊಳ್ಳಿ. ನಂತರ ಇಲ್ಲಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸ್ವಲ್ಪ ತೊಳೆದಿಟ್ಟಿರೋ ಅಂಥ ಚಿಕನ್ ಹಾಕ್ಕೊಳ್ಳಿ. ಒಂದು 2 ನಿಮಿಷಗಳ ಕಾಲ ಹಾಗೆ ಬಿಟ್ಟು ಆಮೇಲೆ ಸ್ವಲ್ಪ ಉಪ್ಪು ಹಾಕಿ, ಅರಿಶಿನ ಪುಡಿ ಹಾಕಿ, ನಂತರ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿ. ನಾನು ರುಬ್ಕೊಳ್ಳೋದಕ್ಕೆ ಖಾರದ ಪುಡಿ ಹಾಕಿಲ್ಲ, ಏಕೆ ಅಂದರೆ ಅದರಲ್ಲಿ ಕಲ್ಲರು ಬರಲ್ಲ, ಉಪ್ಪು ಖಾರ ಹಿಡಿಯೋದು ಇಲ್ಲ ಚಿಕನ್ಗೆ. ಹಾಗಾಗಿ ನಾನು ಇಲ್ಲಿ ಎಣ್ಣೆಲಿ ಹಾಕಿದ್ದೀನಲ್ಲ ಚಿಕನ್ನು, ಈ ಟೈಮಲ್ಲಿ ಹಾಕ್ಕೊಳ್ತೀನಿ. ಚಿಕನ್ಗೂ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಫ್ರೆಂಡ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಲ್ಲರ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಕಲ್ಲರ್ ಚೆನ್ನಾಗಿ ಕಾಣಿಸಿದ್ರೆ ಅಲ್ವಾ ತಿನ್ನೋದಕ್ಕೆ ತುಂಬ ಇಷ್ಟ ಆಗೋದು. ಹಾಗಾಗಿ ಇದು ಉಪ್ಪು ಖಾರ ಚಿಕನ್ಗೆ ಹಿಡ್ದಾಗಲೇ ತಿನ್ನಬೇಕು ಅಂತ ಅನಿಸೋದು. ಈ ಥರ ಎಣ್ಣೆಲೇ ಒಂದು ಅರ್ಧ ಭಾಗ ಬೇಯಬೇಕು ಅದು, ಆವಾಗ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ರುಬ್ಬಿರೋ ಅಂಥ ಮಸಾಲ ಹಾಕ್ಕೊಳ್ಳಿ ಎಲ್ಲ. 1-2 ನಿಮಿಷಗಳ ಕಾಲ ಎಲ್ಲ ಅದು ಅಡ್ಜಸ್ಟ್ ಆಗಬೇಕಲ್ವಾ ಚಿಕನ್ಗೆ. ಎಲ್ಲ ಮಿಕ್ಸ್ ಮಾಡಿ ಒಂದು ಚಮಚ ತಗೊಂಡು, ನಿಮಗೆ ಯಾವ ಥರ ಬೇಕು, ಚಪಾತಿಗೆ ಬೇಕೋ, ರೈಸಿಗೆ ಬೇಕು, ಮುದ್ದೆಗೆ ಬೇಕು ಅನ್ನೋರು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ನನಗಿವಾಗ ರೈಸಿಗೆ ಬೇಕಿತ್ತು ಫ್ರೆಂಡ್, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೆ. ಇದು ಜಾಸ್ತಿ ಫಸ್ಟ್ ನೀರು ಹಾಕಿದ್ರೆ ಅದು ಕುದ್ದು ಗಟ್ಟಿ ಆಗಿಬಿಡುತ್ತೆ ಫ್ರೆಂಡ್. ಇಳಿಸಿದಾದ್ಮೇಲೆ ನೋಡಿ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದೇನಿದು ಸಾಂಬಾರಿಗೆ ಕರ್ಬೇವಿನ ಸೊಪ್ಪು ಅಂತ ಹೇಳ್ತೀರಾ, ಇದು ಸ್ಪೆಷಲ್ಲೇ ಹಾಗೆ ಫ್ರೆಂಡ್. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂದು ಸಲ ಈ ರೀತಿನೂ ಒಮ್ಮೆ ಮಾಡಿ ನೋಡಿ. ಒಂದೇ ಥರ ಮಾಡೋದಕ್ಕಿಂತ ಒಂದೊಂದು ಥರ ವೆರೈಟಿಯಾಗಿ ಮಾಡಿಕೊಡ್ತಾಯಿದ್ರೆ ತಿನ್ನೋರ್ಗೂ ಚೆನ್ನಾಗಿರುತ್ತೆ, ಬೇರೆ ಟೇಸ್ಟು ಅನಿಸ್ತಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಮುದ್ದೆಗೂ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ ನೋಡಿದ್ರೆ ಧನ್ಯವಾದಗಳು.